ಇವ್ರಿಗೆ ಕಾಲಿಗೆ ಬೀಳೋದೊಂದ್ ಕಡಿಮೆ. ನೀರ್ ಕಡಿಮೆ ಬಿದ್ದಾಗ ಬಕೆಟ್ಲಿ ಹಾಕ್ಬರೋಣ ಬರ್ರಿ. ಬೀಚ್ ಮುಂದೆ ಚಿತ್ರಾನ್ನ. ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೈತ್ರಿ. ಹೆಂಗೈತೆ ಐಡಿಯಾ? ಬೀಚ್ ಅಲ್ಲಿ ಒಳಗ ಅದಕ್ಕ ನಾನು ಹೋಗತ್ತಿಲ್ಲ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ನಾವಿವತ್ತು ಗೋಕರ್ಣ ಟ್ರಿಪ್ಪಿಗೆ ಹೋಗಾತೇವಿ. ನಮ್ಮ ಜರ್ನಿ ಹೆಂಗಿರುತ್ತಂತ ನೋಡೋಣ ಬರ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಮಧೇನು ವೆಜ್ ರೆಸ್ಟೋರೆಂಟ್. ಎಷ್ಟು ಟೀ? ಬಿಸಿ ಬಿಸಿ ಚಾಯ್. ಹಲೋ ಐಶ್ವರ್ಯ ರೈ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ವಿಡಿಯೋ ಗೈಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈ ಟೈಮ್ ಆಗೈತಿ 5:55. ಸೊ ನಾವಿಲ್ಲಿ 5:40 ಬಂದೇವಿ ಜೋಗ್ ಫಾಲ್ಸಿಗೆ. ಕಾಣಂಗಿಲ್ಲ, ಕತ್ಲೈತಿ ಅಂತಂದ್ ಹೇಳಿ ವೇಟ್ ಮಾಡಾತೇವಿ. ಆಲ್ರೆಡಿ ಸೌಂಡ್ ಕೇಳಾತೈತಿ. ಸೊ ಅದನ್ನ ನೋಡಾಕಂತಂದ್ ಹೇಳಿ ಸ್ವಲ್ಪ ಬೆಳಕಾಗೋ ಮಟ ವೇಟ್ ಮಾಡಾತೇವಿ. ಬೆಳಕಾದ್ಮೇಲೆ ನಿಮ್ಗೂ ತೋರಿಸ್ತೇನಂತ. 4 ವರ್ಷ ಕಾಲೇಜ್ ಮುಗಿದಾದ್ಮೇಲೆ ಏನೋ ಒಂದಿಲ್ಲ, ಅದು ಮುಗಿದಾದ್ಮೇಲೆ 2 ವರ್ಷ ಬಿಟ್ಟಾದ್ಮೇಲೆ ಹೆಂಗ್ ಅನ್ಸಾತಿ. ಅದು ನಿಮಗ ಫಸ್ಟ್ ಕ್ರೆಡಿಟ್ಸ್ ಯಾರಿಗ್ ಹೋಗ್ಬೇಕು? ಕ್ರೆಡಿಟ್ಸು ಪ್ರಿಯಾಂಗ್ ಹೋಗ್ಬೇಕಂತ ಗೊತ್ತ. ಇವ್ 2 ವರ್ಷ 4 ವರ್ಷ ರಗಡ್ 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 ರಗಡಾಗಿ ನಮ್ಮ ಮಮ್ಮಿ ಎಷ್ಟ್ ಇರಿಟೇಟ್ ಆಗ್ಬಿಟ್ಟಿತ್ತ ಅಂದ್ರ ನಂಗೆ ಪ್ರಿಯಾ ಹೇಳ್ತೀನಿ. ಇವ್ರೇನ್ ಜೀವನದಾಗ ಟ್ರಿಪ್ ಮಾಡಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿ ನಮ್ಮ ಮಮ್ಮಿ ಇಷ್ಟು ಬೇಜಾರಾಗಿದ್ರಲ್ಲ. ನಮ್ಮ ಮಮ್ಮಿ ನಂದಿದ್ರು ಗೊತ್ತನ್ನ, ಗೈಸ್ ನಾನ್ ಇವ್ರಿಗೆ ಕಾಲಿಗೆ ಬೀಳೋದೊಂದ್ ಕಡಿಮೆ. ನಾನು ಆಲ್ರೆಡಿ ಅದ್ನು ಮಾಡೀನಿ. ನಾನು ಅದ್ನು ಮಾಡೀನಿ. ಬೈದ್ ಹಂಗೆಲ್ಲ ಬೀಳಕಾಗಲ್ಲ ಬೇನೆ. ಅದು ಎಕ್ಸೆಪ್ಟ್ ಮಾಡಕ್ ಹೋಗ್ಬಿಡ್ರ ನನ್ ಕಡೆಯಿಂದನು. ನಮ್ಮ ಮಮ್ಮಿ ಕಡಿಗೆ ಹೆಂಗ್ ಹೇಳ್ಬಿಟ್ಟಿಲ್ಲ ಅಂದ್ರೆ ನನಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಗಾಡ್ಯಾಗ ಕೂತಾಗ ಹೇಳಿ ಅವಾಗೇನ ಹೂ ಅಣ್ತೀನಿ ಅಂತ ಕನ್ಫರ್ಮ್ ಅಂತ. ಫೈನಲಿ ಜೋಗ್ ಜಲಪಾತ ನೋಡಕ್ ಬಂದ್ವಿ. ವಾವ್, ಇಲ್ಲಿಂದನ ಕಾಣ್ಸಾತೈತಿ ಗಾಯ್ಸ್. ನೋಡ್ರಿ ಅಲ್ಲೇ ಇನ್ನ ಬೆಳಕಾಗಿಲ್ಲ ಅಷ್ಟೊಂದು. ಫುಲ್ ಬೆಳಕಾದ್ಮೇಲೆ ಸಖತ್ತಾಗಿ ಕಾಣಿಸುತ್ತ ಅನ್ಸುತ್ತ. ನೋಡೋಣಂತ ಬರ್ರಿ. ನೀರ್ ಕಡಿಮೆ ಬಿದ್ದಾಗ ಬಕೆಟ್ಲಿ ಹಾಕ್ಬರೋಣ ಬರ್ರಿ. ಜೋಗ್ ಫಾಲ್ಸ್ ಪ್ರವಾಸಿಗರೇ, ರಾಜ ಫಾಲ್ಸ್ ನೀರಿನ ರಭಸ ಹೆಚ್ಚಿದೆ. ರಕ್ಷಣಾ ಬೇಲಿ ದಾಟದಂತೆ ಎಚ್ಚರಿಕೆ. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಗಾಯ್ಸ್, ಸನ್ರೈಸ್ ಎಲ್ಲ ಆಗತೈತಿ. ಇನ್ನು ಚಂದಪ್ಪ ಇಲ್ಲ ಕಾಣತಾನ. ಸೊ ಸನ್ರೈಸ್ ಒಳಗ ಜೋಗ್ ಜಲಪಾತ ನೋಡ ಹತ್ರ ಸಕ್ಕತ್ತೈತ್ರಿ. ಅದಕ್ಕ ನಮ್ಮ ಅಣ್ಣವ್ರು ಹೇಳ್ಯಾರ, ಜೀವನದಾಗ ಒಮ್ಮೆ ಆದ್ರೂ ಜೋಗ್ ಜಲಪಾತ ನೋಡ್ರಿ ಅಂತಂದ್. ನೋಡಿ ಮಕ್ಕ ತಕೊಂಡಿಲ್ಲ ಏನಿಲ್ಲ, ಅದ್ರ ಫೋಟೋ ಶೂಟ್ ಮಾತ್ರ ಸ್ಟಾರ್ಟ್ ಆಗೇತ್ರಿ. ಆ ದಿನ ಆಗಿತ್ತು ಈ ತರ ಅಂಗಡಿ ನೋಡಿ. ಸೊ ಮತ್ ನೋಡಾತೀನಿ, ಖುಷಿ ಆಯ್ತು. ಟೀ ಚೆನ್ನಾಗಿತ್ತಂದ್ರೆ ಇನ್ನೊಂದು ತಗೊಳ್ಳೋಣ ಅಂತ. ಅವಿಷ್ಕಾ ಬೀಚ್ ಸ್ಟೇ. ಗೈಸ್, ಸಖತ್ತಾಗೈತಿ ಬೀಚ್. ಸಮುದ್ರ ನೀನು. ಚಿತ್ರ ಚಿತ್ರ
ಬೀಚ್ ಮುಂದೆ ಚಿತ್ರಾನ್ನ. ಹಲೋ ಗಾಯ್ಸ್, ಕರಿಲಾರ್ದ ಬಂದು ತಿನ್ನಾತಿರಲ್ಲೋ. ಹಾ ಈ ಕಡೆ ಇನ್ನು ಗೈಸ್ ನಾವೀಗ ರೆಡಿ ಆಗಿ ನಾಷ್ಟ ಎಲ್ಲ ಮಾಡ್ಕೊಂಡು ಟ್ರಕ್ಕಿಂಗ್ ಕಡೆ ಹೊಂಟೇವಿ. 8 ಕಿಲೋಮೀಟರ್ ಐತಂತ. ಟ್ರಕ್ಕಿಂಗ್ ಮಾಡ್ಕೊಂಡನ ಓಮ್ ಬೀಚಿಗೆ ಹೋಗೋದಂತ. ಸೊ ಹಾಗಾತೇವಿ. ಟ್ರಕ್ಕಿಂಗ್ನಾಗ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೇನಂತ್ರಿ. ಆಯ್ತು, ಆಮೇಲೆ ಗೈಸ್ ಬಿಸಿಲು ಭಾಳ ಐತಿ. ಈಗ ನಮ್ಗೆಲ್ಲ ಸಾಕಾಗತೈತಿ ಅಂತದ್ರಾಗ ಅಲ್ಲಿ ನೋಡ್ರಿ ಅಲ್ಲಿ ಬರಾತಾರ. ಇನ್ನ ಸ್ಟಾರ್ಟೇ ಮಾಡಿಲ್ಲ ನಾವು. ಸ್ಟಾರ್ಟ್ ಆದ್ಮೇಲೆ ಇವ್ರದ್ದು ಹೆಂಗಿರುತ್ತೆ ಫೇಸ್ ಅಂತಂದ ತೋರಿಸ್ತೇನೆ. now only because now that time we can't. So ಸರಿ ನಡ್ಕೊಂತಾನ ಹೋಗ್ತೇನ. ಹೋಗ ಬಾ. ಸೋಗು ಮಾಡಬೇಕಲ್ಲ, ಕರೆಕ್ಟ್ ಇಲ್ಲ. ನಂಗೆ Just around. Okay. It should be visible. 5 o'clock. But in every beach there is food snacks available. ಬಂದ್ಬಿಟ್ರಲ್ಲ ಹಂಗ ನಮ್ಮನ್ ಬಿಟ್ಟ. ಕಷ್ಟೇ ಆಗ್ಬಿಡ್ತೀರಾ ಬಿಡಿ. ಅವರೇ ಮಾಡ್ಕೊಂತಾರೆ. ಅವರೇನು ಬೇರೆ ಫಸ್ಟ್ ಟೈಮ್ ಬರಾತೀನಿ. ನೀರು ನೋಡ್ರಿ ಇಲ್ಲಿ. ನಮ್ಮ ಮನೆಯೊಳಗೆಲ್ಲ ಹೋಗ್ಬೇಡ ಅಂತಂದಾರ, ಬಟ್ ಸ್ಟಿಲ್ ನಾನು ಹೋಗಾತೀನಿ. ಸಕ್ಕತ್ತೈತಿ. ಲಕ್ಷ್ಮಿ ನಾನು ಹುಬ್ಳಿ, ಅವರು ಬೆಳಗಾವ್. ಬೆಳಗಾವ್ ಅವರು ಚಿಕ್ಕಮಂಗ್ಳೂರು. ನಾವು ಮೂಡಿಗೆರೆ. ಅವರು 6 ವರ್ಷ ಆಯ್ತು. ನಿಮ್ದು ಯಾವ ಊರು? ನಮ್ದು ಮಂಡ್ಯ. ಮಂಡ್ಯದ ಗಂಡು ಮೂಡಿಗೆರೆ ಗಂಡು. ಮೂಡಿಗೆರೆಲ್ಲೂ ಇದೆ 6 ಇಯರ್ಸ್. ಅವರು ಚಿಕ್ಕಮಂಗ್ಳೂರು ಇದ್ದ ಇಲ್ಲ, ಬೆಂಗಳೂರೇನಾ? ಅಂಕಲ್ ಎಷ್ಟು ಆಳ ಇದೆ ಇದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ಆಳ ಇದೆ? ಟೆಕ್ನಿಕಲ್ ಒಂದು 20 ಫೀಟ್ ಜಾಸ್ತಿ ಇದೆ. ಎಷ್ಟು? 25 ಫೀಟ್ ಮೇಲೆ ಇದೆ. ಕೇಳಲ್ಲ. ಡೈವ್ ಮಾಡಿ ನೋಡೋದು. ಅಂಕಲ್ ಇಲ್ಲಿ ಮೀನ್ ಹಿಡ್ದಿದ್ದೀರಿ, ಚೆನ್ನಾಗಿದ್ಯಾ? ಟ್ರೈ ಮಾಡ್ತೀಯಾ? ಮೀನ್ ಚೆನ್ನಾಗಿದೆ. ಎಲ್ಲ ಮೀನ್ ಇದೆಯಾ? ತಿಮ್ಮಿಂಗಲ ಆಯ್ತಾ? ತಿಮ್ಮಿಂಗಲ ಅದು ಬರಕ್ಕೆ ಬರ್ತದೆ. ಇವಳಿಗೆ ಕರ್ಕೊಂಡೋಗಿ ಅಂಕಲ್ ನೆಕ್ಸ್ಟ್ ಟೈಮ್ ನೀವು ಫಿಶ್ ಹಿಡಿಯಕ್ಕೆ ಹೋಗ್ಬೋದು. ಅಲ್ಲಿ ನೋಡಿ, ಫ್ಲೈಂಗ್ ಫಿಶ್. ಎಲ್ಲಿ? ನಿಂಗೆ ಹೋಯ್ತಲ್ಲ ಅದು. ಹೋಯ್ತು. ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೈತ್ರಿ. ಎಲ್ಲಾರು ನಡ್ಕೊಂತ ಹೊಂಟೇವಿ. ಬಿಸಿಲು ಭಾಳ ಐತಿ. ಟ್ಯಾನಿಗನ ಇನ್ ಹೆಸರಾದ್ರೆ ನಾನೇ ಅನ್ಸುತ್ತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಅಷ್ಟು ಟ್ಯಾನಾಗಿ ಹೋಗೈತಿ. ಸೊ ಟ್ರಕ್ಕಿಂಗ್ ಮಾಡ್ಕೊತ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತಂದು ನೋಡ್ರಿ. ನಮ್ಮ ಗೈಡ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹೋಗ್ಯಾರಿ. ಹೋಗಿ ಆಡಿನ ಮರಿನ ಕರ್ಕೊಂಡು ಹೋದಂಗೆ ಹಿಂದಿಂದ ಅನ್ನತ್ತರ. ಗೈಸ್ ನಾನು ಶೂ ಹಾಕೊಂಬಂದೇನಿ. ಸೊ ನಂಗೆ ಕಾಲು ಅಷ್ಟೊಂದು ಸುಡಾತಿಲ್ಲ. ಈಗ ಚಪ್ಪಲಿ ಹಾಕೊಂಬಂದಾಳೆ. ಅದ್ರಾಗ ಫ್ಲಾಟ್ ಸೊ ಹುಸುಕ್ ಫುಲ್ ಕಾದೈತ್ರಿ ಬಿಸ್ಲಿಗೆ. ಅದಕ್ಕೆ ಕಾಲು ಫುಲ್ ಸುಡಾತೈತಿ. ಎಗ್ ಆಮ್ಲೆಟ್ ಆಗ್ಬಿಡತ್ತೆ. ಹೋಗ್ಬಿಡ್ದು ಕಟ್ಟಾಗ ಹುಸುಕ್ಬೇಕಂದ್ರೆ ಬಂದು ತೊಗೊಂಡೋಗ್ರಿ. ಅಲ್ಲಂತರೂ ಚೀಲಾನ ಕಟ್ಟಿಟ್ಟಾರೆ.
ಬಂದು ಎತ್ಕೊಂಡು ಹೋಗ್ಬಿಡ್ರಿ. ಹೆಂಗೈತೆ ಐಡಿಯಾ? कैसा लगा मेरा मजाक? ಲಾಸ್ಟ್ ಅನ್ಕೊಂಡಿದ್ದೆ, ನಮ್ಗಿಂತ ಇನ್ನ ಲಾಸ್ಟ್ ಅದಾರ ನಮ್ಮ ಬಿಗ್ ಬಾಸ್ ರಕ್ಷಿತಾ. ಯಾಕೆ ಅಷ್ಟೆಲ್ಲ ಗೇಮ್ ಹಾಕಿ ಯಾಕಷ್ಟು ಎನರ್ಜೆಟಿಕ್ ಆಗಿರ್ತಾಳೆ ಅಂತಂದ್ರೆ ಇದಕ್ಕೆ ನೋಡ್ರಿ ಗಾಯ್ಸ್, ಆಕಿ ಬೆಳೆದಿದ್ದ ಇಂಥ ಹುಸುನ್ಯಾಗ. ಸೊ ಸಖತ್ ಗಟ್ಟಿದ ಹುಡುಗಿಯರು ನೀವು ಸ್ಟ್ರಾಂಗು. ಎಸ್, ನಾವೇ ಬಿಸಿಲೇನೋ ತಡ್ಕೊತೇವಿ, ಇದ್ರಾಗ ನಡೆಯೋದು ಹೇಳ್ರಿ ಆಗಲ್ಲ. ನಮ್ಗಿಂತ ಮುಂದೆ ಹೋಗ್ಯಾರ ನೋಡ್ರಿ ಅಲ್ಲಿ ನಮ್ಮ ಗೈಡ್ ನಮ್ಮ ಫ್ರೆಂಡ್. ಮಜಾ ತಗೊಳತ್ತಾರ ಅವ್ರು ಎಲ್ಲರೂ ಬರೋದು ನೋಡಿ, ತ್ರಾಸ ಮಾಡ್ಕೊಳ್ಳೋದು ನೋಡಿ. भाई मजा आया. ಆರಾಮ್ ಹೋಗಿ ಅಲ್ಲಿ ಮ್ಯಾಲೆ ನಿಂತ ಇಲ್ಲೆಲ್ಲ ಇಷ್ಟು ಜನ ನಾವು ಕಷ್ಟಪಟ್ಟು ಬರಾತಿದ್ ನೋಡಿ ಖುಷಿ ಪಡತ್ತಾರ ನೋಡ್ರಿ ಅವ್ರು. ಗೈಸ್ ಹೆಂಗ್ ಕುಂದ್ರಬೇಕಂತ ತೋರ್ಸತ್ತಾರ. ಸೊ ಹೆಂಗ್ ಕುಂದ್ರಬಾರ್ದಂತ್ರಿ. ಪ್ರಿಯಾ ಅವರೇ ಎಕ್ಸ್ಪ್ರೆಷನ್ ಪ್ಲೀಸ್. ಲಕ್ಷ್ಮಿ ಆಫ್ಟರ್ ಗೊತ್ತಾ ಸ್ಲಿಪ್ಪರ್ ನಿಜ ಏನ್ ಗೊತ್ತಾ, ಕೊಟ್ಟೆ ಚೆನ್ನಾಗಿರೋ ಐಡಿಯಾನೇ ಕೊಟ್ಟೆ ಬಿಡ. ಈಗ ಎಷ್ಟೊತ್ತು ನಡ್ಕೊಂಬಂದ್ವಿ ಅಲ್ಲ, ಸೊ ಅಷ್ಟು ಇನ್ನ ಐತಂತೆ. ಇಷ್ಟೊತ್ತಕ ಬಂದಿದ್ದು ಹಿಂಗೆ ಹುಸ್ಗಿನ ಜಾಗ ಇತ್ತು, ಆಯ್ತು ಆಮೇಲೆ ಬೀಚ್ ಬಾಜು. ಈಗ ಅಲ್ಲಿ ಆ ಗುಡ್ಡ ಐತಲ್ರಿ, ಆ ಗುಡ್ಡ ಹತ್ಬೇಕಂತ. ಗುಡ್ಡ ಹತ್ಬೇಕಂತ. ಸೊ ಹಾ ಅಂತೂ ಗುಡ್ಡ ಹತ್ತಿ ಹೊಂಟ್ವಿ. ಹೆಂಗೈತಿ ನೋಡ್ರಿ ನೋಡ್ರಿ. ವಾವ್, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಹುಡುಗಿಯರೆಲ್ಲ ಫ್ಯಾಮಿಲಿ ಅವ್ರ ಜೊತೆ ನಾವು ಕಂಪ್ನಿ ಟ್ರಿಪ್ಪಿಗೆ ಹೊಂಟಿವಿ ಅಂತಂದು ಹೇಳಿ ಬಂದಾರ್ರಿ. ಕಂಪ್ನಿದವರಿಗೆ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಹೋಗ್ತೀವಿ ಅಂತಂದು ಹೇಳಿ ಬಂದಾರಿ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಓಕೆ ಗಾಯ್ಸ್, ಬ್ಯಾಕಪ್ಪಿಗೆ ನಮ್ಮ ಮೇಡಮ್ ಚಾಕ್ಲೇಟ್ ಎಲ್ಲ ಇಟ್ಕೊಂಡ್ ಬಂದಾರ್ರಿ ನಮ್ಮ ಸಲುವಾಗಿ. ನಿನಗ ಕೊಡಾತೀನಿ, ನಿನ್ನ ತೋರ್ಸಾತೀನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎಲ್ಲರಿಗೆ ತೆಗ್ದಿನ ಇದು ಬ್ಯಾಗ್ ನೀಡು ಅಂದೆ. ಹಾಂ ಇಡು ಹಿಡಿ ಬಾ. ವ್ಯೂಸ್ ಮಾತ್ರ ಸಖತ್ತೈತಿ. ಸಂಧ್ಯಾಗ ತುರ್ಕೊಂತ ಹೋಗೋದು. तुमसे ना हो पाएगा. ಹಬ್ಬ ಇಷ್ಟು ಬೆವ್ರ ಒಂದು 4-5 ವರ್ಷ ಆದ್ಮೇಲೆ ಬರಾತೈತೆ ನನಗೆ. ಸೊ ಇಲ್ಲಿ ಬಂದವ್ರು ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಜನ ಲಾಗರ್ಸ್ ಅದಾರ. ಇದ್ರಾಗನ ಹಿಂಗ ಲಾಗ್ ಮಾಡ್ಕೊಂತಾನೆ ಹೋಗತ್ತಾರ. ಕೊಂಡೇವಿ ಯಾಕಂದ್ರೆ 2-3 ನೀರಿನ ಬಾಟಲ್ ಆಲ್ರೆಡಿ ಖಾಲಿ. ಸೊ ಅಮೃತ್ ಮಸಾಲ ಮಜ್ಗಿ ಕುಡ್ದು ಹೋಗೋಣಂತ್ರಿ. 12 seconds later. ಬ್ರೋ ಈ ಕಡೆ ಕರ್ಕೊಂಡ್ಬರಕ್ ಹೋದ್ರು ಅವರು. ಗೈಡರ್ಸ್ ಯಾರಾದ್ರೂ ದಾರಿ ತಪ್ಪಿಸ್ಕೊಂಡು ಹೋದ್ರೆ ಹಿಂಗ ಓಡೋಗ್ತಾರ ನೋಡ್ರಿ. 12 seconds later. ನಿಮ್ಗೆಲ್ಲ ಯಾರು ಹೋಗಂದಿದ್ರು, ಹೋಗ್ಬಿಟ್ರಿ ಹೆಂಗೆ. ಪ್ಲೀಸ್ ಸಬ್ಸ್ಕ್ರೈಬ್. 8 ಜನ ಹೋಗಿದ್ದಾರೆ ನೋಡಿ ಹಂಗೆ. ರೇತು ಅಂಡ್ ಕ್ಲಿಕ್ ದ ಬೆಲ್ ಐಕಾನ್. ಹಾಯ್, ದಾರಿ ತಪ್ಪಿ ಬಂದಿದ್ದೀವಿ ಗಾಯ್ಸ್. ದಾರಿ ತಪ್ಪಿ ಬಂದದ್ದಲ್ಲ.
कितने तेजस्वी लोग हैं हमारे पास, कितने शानदार विचार रखते हैं जी। ವೀಕಲ್ಲಿ ಎಷ್ಟು ಸಲ ಬರ್ತೀರಾ? ವೀಕಲ್ಲಿ 2 ಡೇಸ್ ಎಷ್ಟು ನಡೀತೀರಾ? ಇದು ಕಮ್ಮಿ, ಕುಮಾರಪುರ 26 ಕಿಲೋಮೀಟರ್. ಓ ನೈಸ್. ಗೈಡರ್ ಆಗೋದಷ್ಟು ಈಸಿ ಇಲ್ಲ ಗೈಸ್, ಟಫ್ ಇದೆ. ಆಗು ಅವ್ರ ಇನ್ಸ್ಪಿರೇಷನು. A few moments later. ಇಲ್ಲ ಅವ್ರೊಬ್ರು ಹೋಗಿದಾರಲ್ಲ ಮುಂದೆ ಈಗ. ನಮ್ಮವರು ಗೊತ್ತಿಲ್ಲ. ಮತ್ತೆ ನೀವು ಮುಂದೆ ಹೋಗ್ಬೇಕಿತ್ತು, ಅವ್ರನ್ನ ಹಿಂದೆ ಬಿಡ್ಬೇಕಿತ್ತು. ನಿಮ್ಮನ್ನ ಕರ್ಕೊಂಬರಕ್ಕೆ ಅವ್ರು ಬರ್ಬೇಕಲ್ಲ. ಗೈಸ್ 90% ನಡೆದ್ವಿ, ಕಂಗ್ರ್ಯಾಚುಲೇಷನ್ ಬ್ರದರ್. ಇನ್ನ 10% ಇದೆ ಅಂತೆ. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ಮುಂದೆ ನೋಡ್ಕೊಂಡು ನಡಿವಾ ನೀನು. ಗಾಯ್ಸ್ ಸಿ ಎಷ್ಟು ತೆಳಗೆ, ಎಷ್ಟು ಒಳಗತ್ತೈತಿ. ಸೊ ಅಲ್ಲಿ ನೀರು ಕಾಣಿಸ್ತಾ, ಇಲ್ಲಿ ಇಷ್ಟ ರೂಟ್ ಐತಿ. ಇದು ಟ್ರೆಕ್ಕಿಂಗ್ ಗಾಯ್ಸ್, ಭಾಳ ಕೆಳಗೈತಿ. ನೀವವ ಫಸ್ಟು ಆಕಿ ಹೇಳಿ ಪ್ರಿಯಾಗ. ಇದು ಯಾವ ಬೀಚ್ ಬ್ರೋ? ಪ್ಯಾರಡೈಸ್ ಬೀಚ್. ಹಿಂಗೆ ಹೋಗಿ ಹಿಂಗಿಳಿದು ಹೋಗ್ಬೇಕು. ಓ ಗೈಸ್, ಮತ್ತೆ ಅಲ್ಲಿಂದ ಹಂಗೆ ನಡ್ಕೊತ ಹೋಗ್ಬೇಕೀಗ. ನಮ್ಮಿಂದ ಇನ್ನೂ ಜನ ಬರ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು ಗೈಸ್, ಆಮೇಲೆ ಅಲ್ಲಿ ಹೋಗೋದು. ಎಸ್, ಸೆಕೆಂಡ್ ಸೆಮ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸಾಕು ಗೈಸ್, ನೋಡಿ ಇವ್ರಿಗೆಲ್ಲ ಕಾಲೇಜ್ ಒಳಗೆ ಬಂದಾರ, ನಾವು ಕೆಲಸ ಮಾಡತ್ತೀವಿ. ಒಬ್ರಿಗೊಬ್ರು ಕೈ ಹಿಡ್ಕೊಂಡನ ಬರ್ಬೇಕು, ಇಲ್ಲ ಅಂದ್ರೆ ಜಾರ್ತೇವಿ. ಎಸ್, ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವ ಇವೆಲ್ಲ ಸಲ ಏನು ಗೊತ್ತಾ? ಸೊ ಈಸಿ ವೇ ಬಿಟ್ಬಿಟ್ಟು ಟಫ್ ವೇ ಇರೋ ಒಳಗನ ಅಲ್ಲಿ ಬರ್ರಿ ಅಂತಾರೆ. ಗೈಡ್ ಮೇಲೆ ಕಂಪ್ಲೇಂಟ್ ಆಗಿದೆ. ಕರೆಕ್ಟ್ ಕಾಲು ಮಾತು ಈಗ ನಮ್ಮ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಮತ್ತೆ ಯಾಕೆ ಹಿಡ್ಕೊಂಡು ನಿಂತೀರಿ? ಆನ್ ಮಾಡ್ಬೇಕಲ್ವಾ ನೀವು ಮತ್ತೆ ವಿಡಿಯೋಸ್ನ? ಇಲ್ಲ ನೀರಾಗ ಯಾವಾಗಲೂ ನೀರಿನ ಸೌಂಡ್ ಕೇಳ್ಕೊತ ಇದ್ರೆ ಮೈಂಡ್ ಒಳಗಿರೋ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಗಾಯ್ಸ್. ये तो लेटेस्ट न्यूज़ है. ನೀರು ಮಾತ್ರ ಸಖತ್ತು ಬರ್ತಾವ ನೋಡ್ರಿ. ಇಲ್ಲಿ ನಮ್ಮ ಮನ್ಯಾಗ ಹೋಗ್ಬೇಡ ಅಂದಾರಿ ಅಲ್ಲಿ ಒಳಗೆ, ಅದಕ್ಕೆ ನಾನು ಹೋಗತ್ತಿಲ್ಲ. मजा नहीं आ रहा है. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಟಾಪ್ ವ್ಯೂ ಅಂತೂ ಸಖತ್ತೈತಿ. वाह मोदी जी वाह. ಮುಂಚೆ ಅಲ್ಲಿ ಮುಂದೆ ಅಂಗಡಿ ಅದಾವ ಇಲ್ಲ ಅಂತ ಹೇಳಿ ಹಂಗ ಬರ್ತಾರ. ವಾವ್, ಲಕ್ಷ್ಮಿ ಆ ಅಂಕಲ್ ನೋಡ್ಲೆ ಇದನ್ನ ತಗೋ, ಅಲ್ಲಿದ ಪೇಪರ್ ತೊಗೊಂಬಂದು ಹೊರಗೆ ಚಲ ಆತಾರ. ಗುಡ್ ಅಂಕಲ್. ಹಾ ಅದನ್ನೇ ಗೈಸ್, ಇಲ್ಲಿ ವ್ಯೂ ಚೆನ್ನಾಗಿದೆ ಅಂತಂದ್ಬಿಟ್ಟು ಬರೇ ಬಂದು ಫೋಟೋ ತೊಗೊಂಡು ಹೋಗ್ತಾರಂತೆ. ಸೊ ಜಾಸ್ತಿ ವ್ಯಾಪಾರ ಮಾಡಲ್ಲ ಈ ಅಂಗಡಿಯಲ್ಲಿ.
ಅಲ್ಲಿ ಮುಂದ್ಗಡೆ ಅಂಗಡಿಗಳಿದಾವಲ್ಲ ಅಲ್ಲೇ ಮಾಡ್ಕೊಂಬಂದ್ಬಿಡ್ತಾರೆ. ಸೊ ಇಲ್ಲಿ ಜಾಸ್ತಿ ಜನ ತಗೊಳ್ಳಲ್ಲ. ಸೊ ವ್ಯೂಸ್ ಚೆನ್ನಾಗಿದೆ. ಬರೀ ಫೋಟೋಸ್ ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಇಲ್ಲಿ ವ್ಯಾಪಾರ ಮಾಡಿಬಿಡಿ ಆಯಿತಾ. ಆರಾಮ್ಸೆ ಆರಾಮ್ಸೆ ಚಲ್ ಬಿಡ್ಲಿ ಇಲ್ಲ ಹೆಂಗ್ ಹಿಡ್ಕೊಂಡು ಹತ್ತಿಲ್ಲ. ಸರ್ ಸಿಕ್ಕವ್ರೆ ಮೆಕ್ಯಾನಿಕಲ್ ಸರ್ ಹಾಯ್ ಮಾಡ್ಬಿಟ್ರಿ. ಕ್ವಶನ್ ಕೇಳ್ಬೇಡ್ರಿ, ಯಾವ್ದು ಗೊತ್ತಿಲ್ಲ. ಟೆಕ್ನಿಕಲ್ ಬೇಡ ತರು ಹಾ ಈಗ ಗೊತ್ತಾಯ್ತಲ್ಲ. ಫಸ್ಟ್ ಬೆಂಚಲ್ಲಿ ಯಾರು ಕೂಡ್ತಾರಲ್ಲ ಅವ್ರನ್ನ ಯಾವತ್ತೂ ನಂಬಕ್ ಹೋಗ್ಬೇಡ್ರಿ. ಅವ್ರು ಟಾಪರ್ಸ್ ಅಲ್ಲ. ಆಮೇಲೆ ಅವ್ರೇನು ಸಿನ್ಸಿಯರ್ ಆಗಿ ವರ್ಕು ಮಾಡ್ತಿರಂಗಿಲ್ಲ. ಲಾಸ್ಟ್ ಸ್ಟೂಡೆಂಟ್ ಇರ್ತಾರಲ್ಲ ಅವರೇ. ಎಲ್ಲರೂ ಇಂಟೆಲಿಜೆಂಟ್. ಆದ್ರೆ ನಾವು ನಮ್ಮ ಬ್ಯಾಚ್ನಾಗ ಜಾಸ್ತಿ ಗರ್ಲ್ಸ್ ಇದ್ವಿ ಅನ್ಸುತ್ತಲ್ಲ. 23-26 ಗರ್ಲ್ಸ್ ಇದ್ವಿ. ಅದೇ ಅಷ್ಟೇ ಆಕೈತಿ ಈಗ ಇನ್ ಡಿಟೇಲ್. ಗಾಯ್ಸ್ end of that letter is yum. So next person should start a word. We start with yum. Got it now? Yes. Start putting. ಗಾಯ್ಸ್ ಇದಕ್ಕೆ ಓಂ ಅಂತ ಇಲ್ಲಿ ಹಿಂಗ್ ಕಾಣಿಸ್ತಿದೆ ಅಲ್ಲ, ಅದಕ್ಕೆ ಇದಕ್ಕೆ ಓಂ ಬೀಚ್ ಅಂತ ಕರೀತಾರೆ. I'll take it. Just enjoy it. Hello. Then it is not Om beach. Hey, we have lot of time. Till 5 o'clock. You can play in here, water here. Enjoy. Okay. 1 hour, 2 hour, how many hour you wanna enjoy. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ಸೂಪರ್. ನೋಡ್ಲಾ ಗಾಯ್ಸ್, ಫೈನಲಿ ಓಂ ಬೀಚಿಗೆ ನಾವು ಬಂದ್ವಿ. ಸಿ ಹೆಂಗಿದೆ, ಅಲ್ಲಿ ಓಂ ಅಂತ ಇದೆ, ಅದಕ್ಕೆ ಓಂ ಬೀಚ್ ಅಂತ ಕರೀತಾರೆ. ತುಂಬ ದೊಡ್ಡದಾಗುತ್ತೆ ವಿಡಿಯೋ, ಬಟ್ ನಾನು ನನ್ನ ಮೆಮೊರಿ ಸಲುವಾಗಾದ್ರೂ ಅಷ್ಟು ಕ್ಲಿಪ್ಸ್ನ ಈ ಲಾಗ್ ಒಳಗೆ ಆ್ಯಡ್ ಮಾಡ್ತೇನೆ. ಸೊ ಸಖತ್ತಿತ್ತು ಜರ್ನಿ ಮಾತ್ರ. ಫೈನಲಿ ಓಂ ಬೀಚ್ ಬಂದೇವಿ. ಇಲ್ಲೇನಿಲ್ಲ, ಈಗ ಫುಲ್ ಅಂದ್ರೆ ಎಲ್ಲ ಬೇವರೆಲ್ಲ ಬಂದುಬಿಟ್ಟೈತಿ. ಅಷ್ಟೆಲ್ಲ ನೋಡ್ಕೊಂಬಂದು ಅಲ್ಲಿ ಯಾವ ಬೀಚ್ ಒಳಗೂ ನಾವು ಇಳಿದಿಲ್ಲ. ಸೊ ಈ ಬೀಚ್ ಒಳಗೆ ನಮಗೆ 2 to 4 hours ಮಟ್ಟ ಟೈಮ್ ಇರುತ್ತೆ. ಸೊ ನಾವು ಈ ಬೀಚ್ ಒಳಗೆ ಈ ಬೀಚ್ ಒಳಗೆ ನಾವು ಆಟ ಆಡ್ಬೋದು. ಸಿ ಅದು ಓಂ ಬೀಚಿಂದು. A few moments later. ಇಷ್ಟೊತ್ತಕ ಆಟ ಆಡಿ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ವಿ. ಸೊ ಅಲ್ಲಿ ಸನ್ಸೆಟ್ ಆಗತೈತಿ. ಎಷ್ಟು ಚಂದ ಕಾಣತೈತಲ್ರಿ.
ಇದನ್ನ ನೋಡಕ್ಕನ ಇಲ್ಲಿ ಇಷ್ಟು ಜನ ಬಂದಾರ. इतने तेजस्वी लोग हैं हमारे पास. ಅಲ್ಲೆಲ್ಲ ಹಿಂದೆ ಮುಂದೆ ಅಲ್ಲಿ 12 seconds later. ಗಾಯ್ಸ್ ಫೈನಲಿ ಬೀಚಿಗೆ ಬಾಯ್ ಬಾಯ್ ಹೇಳಿ ಹೋಗಾತೇವಿ. ಸೊ ಇವತ್ತಿನ ದಿನ ಹಿಂಗಿತ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡತ್ತೀನಿ, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಸೊ ಇನ್ಮೇಲಿಂದ ಏನು ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೇನೆ ಅಂತ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನನ್ನ ಚಾನಲ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ಮತ್ತೆ ಸಿಗೋಣಂತ. ಬಾಯ್ ಬಾಯ್.